ಸ್ನೇಹಿತರೆ, ನಿಮ್ಮಲ್ಲಿ ಗೋಲ್ಡ್ ಇದ್ದು ಎಮರ್ಜೆನ್ಸಿ ದುಡ್ಡು ಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಿಮಗೆ ಹೇಳ್ಬೋದು ಸ್ನೇಹಿತರೆ. ನಾನು ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ನಿಮಗೆ ಬಡ್ಡಿ ರೇಟು ಕಡಿಮೆ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ಕ್ವಿಕ್ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಸೇಫ್ಟಿ ವೈಸಲ್ಲಿ ತುಂಬ ಸೇಫ್ ಆಗಿರುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾನು ಯಾವ ಟಾಪಿಕ್ ತೊಗೊಂಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ SBI ಬ್ಯಾಂಕಲ್ಲೇ ಗೋಲ್ಡ್ ಲೋನ್ ತೊಗೊಳ್ಳೋದು ಹೇಗಿಲ್ಲ ಮತ್ತು ಪ್ರೊಸೀಜರ್ ಏನು, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಸೊ ಲೋನ್ನ ರೀಪೇಮೆಂಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ನಿಮಗೆ ಸ್ಟೆಪ್ ವೈಸ್ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಲೋನ್ ಹೇಗೆ ಕೊಡ್ತಾರೆ ಹೇಗಿಲ್ಲ ಅಂತ ನಿಮಗೇನು ಗೊತ್ತಿಲ್ಲ ಅಂದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಸ್ನೇಹಿತರೆ, ನಿಮ್ಮ ಬಳಿ ಚಿನ್ನ ಇದೆ ಬಟ್ ಹಣ ಇಲ್ಲ. ಸೊ ನಿಮಗೆ ಚಿನ್ನ ಇಟ್ಕೊಂಡು ಹಣ ಕೊಡೋದು ಯಾರಪ್ಪ ಅಂದರೆ ಅದು ಬ್ಯಾಂಕರ್ ಆಗಿರ್ತಾರೆ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನೀವು ಗೋಲ್ಡ್ ಲೋನ್ ಅಂದ ತಕ್ಷಣ ಭಯ ಬೀಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೇ ರೀತಿ ಯಾವುದೇ ರೀತಿ ಆಗಲ್ಲ ಸ್ನೇಹಿತರೆ. ಸೊ ನಾನು ಯಾವ ಥರ ಹೇಳ್ತೀನಪ್ಪ ಅಂದರೆ, ಸೊ ನಿಮಗೆ ಎಲ್ಲರೂ ಸ್ವಲ್ಪ ಕಡಿಮೆ ಬಡ್ಡಿ ಆಗೋದು ನೋಡ್ತಾರೆ. ಸೊ ಕೆಲವೊಬ್ಬೊಬ್ಬರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಸೇಫ್ಟಿ ಇರಬೇಕಂತಾರೆ. ಬಟ್ ನಾನು ಸೇಫ್ಟಿಯಾಗಿ ಮತ್ತು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ಎಲ್ಲದೂ ನಿಮಗೆ ತುಂಬ ಬೇಗನೆ ಅಥವಾ ಫಾಸ್ಟ್ ರೀತಿಯಲ್ಲಿ ಆಗೋದಂತ ಹೇಗಂತ ನಿಮಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಬಂದರೆ ಬಡ್ಡಿ ಕಡಿಮೆ ಇರುತ್ತೆ ಸ್ನೇಹಿತರೆ ನಿಮಗೆ. ಸೊ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಆಗಿರ್ತಕ್ಕಂತಹ ಕೆನರಾ ಬ್ಯಾಂಕ್ ಆಗಿರ್ಬೋದು, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಹಾಗೆ SBI ಆಗಿರ್ಬೋದು, ಇನ್ನು ಈ ಥರ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದರಲ್ಲೂ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಅದೇ ರೀತಿ ಅಂತ ಕ್ವಿಕ್ಕಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ. ನಿಮಗೆ ತುಂಬ ಫಾಸ್ಟ್ ರೀತಿಯಲ್ಲೇ ನಿಮಗೆ ಲೋನ್ಗಳನ್ನ ಮಾಡಿಕೊಡೋದು ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಅಂದರೆ ನಮಗೆ ಸೇಫ್ಟಿ ವೈಸ್ ನೋಡಿದ್ರೆ ತುಂಬ ಸೇಫ್ಟಿ ಆಗಿರುತ್ತೆ ನಿಮಗೆ ಗೋಲ್ಡು. ಸೊ ಇನ್ ಕೇಸ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ನಿಮಗೆ ಬಡ್ಡಿ ರೇಟು ಕಡಿಮೆ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ಕ್ವಿಕ್ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಸೇಫ್ಟಿ ವೈಸಲ್ಲಿ ತುಂಬ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಅದರಲ್ಲಿ ಬೆಸ್ಟ್ ಅಂದರೆ ನಿಮಗೆ ಅಗ್ರಿಕಲ್ಚರ್ ಗೋಲ್ಡ್ ಲೋನ್ ಇರುತ್ತೆ. ಆ ಅಗ್ರಿಕಲ್ಚರ್ ಗೋಲ್ಡ್ ಲೋನ್ಗೆ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಐತಪ್ಪ ಅಂತಂದರೆ RTC ಅಂದರೆ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID, 2 ಪಾಸ್ಪೋರ್ಟ್ ಸೈಜ್ ಫೋಟೋಸು ಮತ್ತು RTC ಅಂದರೆ ಪಾಣಿ ಇಡಬೇಕಾಗುತ್ತೆ ಸ್ನೇಹಿತರೆ ನೀವು. ಸೊ ಇವಿಷ್ಟು ಗೋಲ್ಡ್ ಲೋನ್ ಬೇಕಾಗಿರ್ತಕ್ಕಂತಹ ರಿಕ್ವೈರ್ ಇರತಕ್ಕಂತಹ ಡಾಕ್ಯುಮೆಂಟ್ಸ್ ಸ್ನೇಹಿತರೆ. ಬಹುಮುಖ್ಯವಾಗಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ, ನೀವು ಯಾವುದೇ ರೀತಿ ಗೋಲ್ಡ್ ತೊಗೊಂಬಂದ್ರು ಪ್ಯೂರಿಟಿ ಮೇಲ್ಗಡೆಗೆ ಚೆಕ್ ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಚೆಕ್ ಮಾಡಿ ನಿಮಗೆಲ್ಲ ಕನ್ಸಿಡರ್ ಆದಮೇಲೆ ನಿಮಗೆ ಲೋನ್ ಕೊಡ್ತಾರೆ ಸ್ನೇಹಿತರೆ ಬ್ಯಾಂಕ್ಗಳಲ್ಲಿ. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಪಾರ್ಟ್ 3 ಬರೋಣ. ಸೊ ಲೋನ್ನ ಪ್ರೊಸೆಸ್ ಹೇಗೆ ಮಾಡ್ತಾರೆ ಹೇಗಿಲ್ಲ ಅಂತ ನಿಮ್ಗೊಂದು ಡೌಟ್ ಇರುತ್ತೆ ಸ್ನೇಹಿತರೆ. ಅದೆಲ್ಲದ ನಿಮ್ಮ ಕಣ್ಣು ಮುಂದೆ ನಡೆಯುತ್ತೆ ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ನೀವು ಬ್ರಾಂಚ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ನಿಯರೆಸ್ಟ್ ಅಂದರೆ ಹತ್ತಿರದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಗಳು ಏನಿರ್ತಾವಲ್ಲ ಆ ಬ್ಯಾಂಕಿಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಎರಡನೇದೇನೆಂದರೆ, ಸೊ ನಿಮ್ಮಲ್ಲಿರ್ತಕ್ಕಂತಹ ಚಿನ್ನ ಅಂದರೆ ಆಭರಣಗಳನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ನೀವು ಸಬ್ಮಿಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಸ್ನೇಹಿತರೆ. ಸೊ ಆ ಬ್ಯಾಂಕ್ಗಳಲ್ಲೇ ನಿಮಗೆ ಒಬ್ಬ ಇವ್ರು ಇರ್ತಾರೆ, ಯಾರಪ್ಪ ಅಂದರೆ ಗೋಲ್ಡ್ ಅಪ್ರೈಸರ್ ಅಂತ ನಾವು ಕರಿತೀವಿ. ಸೊ ಗೋಲ್ಡ್ ಅಪ್ರೈಸರ್ ಅಂದರೆ ಬಂಗಾರನ ಚೆಕ್ ಮಾಡುವಂತಹ ವ್ಯಕ್ತಿ ಇರ್ತಾರೆ. ಸೊ ನೀವು ಕೊಟ್ಟಿರ್ತಕ್ಕಂಥ ಬಂಗಾರನ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಸ್ನೇಹಿತರೆ. ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬರುತ್ತೆ ಏನಿಲ್ಲ ಅಂತಂದು ಸೊ ಅವರೊಂದು ಲೆಟ್ರಲ್ಲೇ ಬರೀತಾರೆ ಸ್ನೇಹಿತರೆ. ಲೆಟರ್ ಅಂದರೆ ಒಂದು ಫಾರ್ಮೆಟ್ ಇರುತ್ತೆ ಸ್ನೇಹಿತರೆ ಬ್ಯಾಂಕ್ ಕಡೆಯಿಂದ. ಆ ಗೋಲ್ಡ್ ಅಪ್ರೈಸ್ ಮಾಡೋ ಫಾರ್ಮೆಟಲ್ಲಿ ಸೊ ನೆಟ್ ವೇಟ್ ಎಷ್ಟು, ಗ್ರಾಸ್ ವೇಟ್ ಎಷ್ಟು, ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ, ಸೊ ಬ್ಯಾಂಕ್ ಏನು ಲೋನ್ ಕೊಡುತ್ತೆ ಅಂತಂದು ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಸೊ ಆ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು ಮ್ಯಾನೇಜರ್ ಕಡೆ ಸಬ್ಮಿಟ್ ಮಾಡಿದ್ರೆ ಸೊ ಅವರು ಈ ಗೋಲ್ಡ್ ರೇಟಿಗೆ, ಸೊ ಈ ಗೋಲ್ಡ್ ವ್ಯಾಲ್ಯೂಗೆ ಎಷ್ಟು ಅಮೌಂಟ್ ಕೊಡಬೇಕಂತ ಅಮೌಂಟ್ ಫಿಕ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ನಾನು ಏನು ಹೇಳಿದ್ದೀನಲ್ವ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ತೊಗೊಂಡೋಗಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಸೊ ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಅಮೌಂಟು ನಿಮಗೆ ನೀವೇನು ಹೇಳಿರ್ತೀರಲ್ವ ಆ ಅಮೌಂಟು ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದು ಪ್ರೊಸೆಸ್ ಇರುತ್ತೆ ನೋಡಿ ಸ್ನೇಹಿತರೆ. ಪ್ರೊಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಸೊ ನಿಮ್ಮಲ್ಲಿರ್ತಕ್ಕಂತಹ ನಿಯರೆಸ್ಟ್ ಬ್ಯಾಂಕ್ಗಳಿಗೆ ಹೋಗಿ ನೀವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಸ್ಟೆಪ್ 2 ಏನಂದರೆ, ನಿಮ್ಮಲ್ಲಿರ್ತಕ್ಕಂತಹ ಚಿನ್ನ ಅಥವಾ ಆಭರಣನ ತೊಗೊಂಡೋಗಿ ಸೊ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂತಹ ಚಿನ್ನನ ಬ್ಯಾಂಕಲ್ಲಿರ್ತಕ್ಕಂತಹ ವ್ಯಾಲ್ಯೂಯೇಟ್ರು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದು ಏನು ರೇಟ್ ಇದೆ ಏನಿಲ್ಲ ಮತ್ತು ಪ್ಯೂರಿಟಿ ಮತ್ತು ಚೆಕ್ ಮಾಡಿಬಿಟ್ಟು ನೆಟ್ ವೇಟ್, ಗ್ರಾಸ್ ವೇಟ್ ಎಲ್ಲದನ್ನು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದಾದ ನಂತರ ಪಾಯಿಂಟ್ ನಂಬರ್ 4 ಏನಪ್ಪ ಅಂದರೆ, ನಿಮ್ಮಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಸೊ ID ಪ್ರೂಫ್ಸ್ ಇರುತ್ತಲ್ವ ಅದನ್ನೆಲ್ಲದನ್ನು ನೀವು ಸಬ್ಮಿಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಬ್ಯಾಂಕಿಗೆ. ಸಬ್ಮಿಟ್ ಮಾಡಿದ ನಂತರ ಅವರೊಂದು ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಅಮೌಂಟ್ ಎಷ್ಟು ಕೊಡಬೇಕು, ನಿಮ್ಮ ಗೋಲ್ಡಿಗೆ ಏನು ಕೊಡಬೇಕಂತ ಅವರೊಂದು ಅಮೌಂಟ್ನ ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಅಂದರೆ, ನಿಮಗೆ ಲೋನ್ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಲೋನ್ ಅಮೌಂಟ್ ಹೇಳಿದ್ಮೇಲೆ ನಿಮ್ಗೆ ಹ್ಞೂ ಅಂತ ಅಂದಮೇಲೆ ಅದನ್ನು ಪ್ರೊಸೆಸ್ ಮಾಡ್ತಾರೆ. ಅದಾದ ನಂತರ ನಿಮ್ಮ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ.
ಸ್ನೇಹಿತರೆ, ಈಗ ನೀವು ಲೋನ್ನ ರೀಪೇಮೆಂಟ್ ಮಾಡೋದು ಹೇಗೆ, ಯಾವ ಥರ ಅಂತ ನೀವು ಕೇಳ್ತಿದ್ದೀರಾ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಲೋನ್ ನೀವೇನು ತೊಗೊಂಡಿರ್ತಿಲ್ಲ, ಯಾವ ಡೇಟಿಂದ ಯಾವ ಡೇಟಿಗೆ ತೊಗೊಂಡಿರ್ತೀರಲ್ವ, ಸೊ ಅಷ್ಟು ದಿನಕ್ಕೆ ನಿಮಗೆ ಇಂಟ್ರೆಸ್ಟ್ನ ಅಮೌಂಟು ಬಿದ್ದಿರುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಏನಂದರೆ, ನೀವು ಮೆಚುರಿಟಿ ಆದ ನಂತರನೂ ನೀವು ಲೋನ್ನ ಕ್ಲೋಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಮ್ಗೆ ಇಂಪಾರ್ಟೆಂಟ್ ಇರೋದು ಇಲ್ಲೇ ನೋಡಿ ಸ್ನೇಹಿತರೆ. ಸೊ ನೀವು ಲೋನ್ನ ಕ್ಲೋಸ್ ಮಾಡೋದು ಹೇಗೆ, ನಾವೇ ಹೋಗ್ಬೇಕಾ ಇಲ್ಲ ಆಟೋಮೆಟಿಕ್ ಆನ್ಲೈನಲ್ಲೇ ಕ್ಲೋಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನೀವು ಕಂಪಲ್ಸರಿ ಬ್ಯಾಂಕಿಗೆ ಹೋಗಲೇಬೇಕಾಗುತ್ತೆ ಸ್ನೇಹಿತರೆ. ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ನೀವು ಲೋನ್ ಕ್ಲೋಸ್ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಫಸ್ಟ್ ಲೋನ್ ಕ್ಲೋಸ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೀವು ಔಟ್ಸ್ಟ್ಯಾಂಡಿಂಗ್ ಪ್ರಿನ್ಸಿಪಲ್ ಅಮೌಂಟ್ ಏನು ತೊಗೊಂಡಿರ್ತೀರಲ್ವ, ಸೊ ಅದಕ್ಕೆ ನೀವು ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಎರಡು ಕೂಡಿಸ್ಬಿಟ್ಟು ನೀವು ಸೊ ಟೋಟಲ್ ಬಂದಿರತಕ್ಕಂಥ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ, ಫಸ್ಟ್ ಪಾಯಿಂಟು. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಈ ಪೇ ಮಾಡಿದ ನಂತರ ನಿಮಗೆ ನಿಮ್ಮದು ಗೋಲ್ಡ್ ಲೋನ್ನ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಆ ನಂತರ ನೀವು ಗೋಲ್ಡ್ ಲೋನ್ನ ತೊಗೊಂಡು ಮನೆಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಅವರು ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಏನು ತೊಗೊಂಡಿರ್ತೀರಲ್ವ, ಆ ಪ್ರಿನ್ಸಿಪಲ್ ಅಮೌಂಟಿಗೆ ಸೊ ಪ್ಲಸ್ ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತಾರೆ ಸ್ನೇಹಿತರೆ ಬ್ಯಾಂಕ್ ಅವರು. ಫಾರ್ ಎಕ್ಸಾಂಪಲ್, ಈಗ 1 ಲಕ್ಷ ತೊಗೊಂಡಿರ್ತೀರಾ, ಸೊ 1 ಇಯರ್ ಕಂಪ್ಲೀಟ್ ಆಗಿರುತ್ತೆ ನಿಮಗೆ. ಸೊ 1 ಇಯರ್ ಕಂಪ್ಲೀಟ್ ಆದಮೇಲೆ ಆ 1 ಇಯರ್ಗೆ 1 ಲಕ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವ, ಆ ಇಂಟ್ರೆಸ್ಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಸ್ನೇಹಿತರೆ. ಅಷ್ಟು ಅಮೌಂಟ್ನ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪೇ ಮಾಡಿದ್ರೆ ಸೊ ನಿಮ್ಮ ಅಕೌಂಟ್ನ ಗೋಲ್ಡ್ ಲೋನ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಕ್ಲೋಸ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಆಭರಣ ಕೊಡ್ತಾರೆ ಅಥವಾ ಚಿನ್ನ ಕೊಡ್ತಾರೆ. ಆ ಚಿನ್ನನ ಕರೆಕ್ಟಾಗಿ ನೋಡಿಕೊಂಡು ಏನಾದರೂ ಇದ್ದರೆ ಅಲ್ಲೇ ಹೇಳಿ ಮುಗಿಸ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ರೀತಿ ನಿಮಗೆ ಗೋಲ್ಡ್ ಲೋನ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಇದೇ ರೀತಿ ಮತ್ತೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ, ಬ್ಯಾಂಕ್ ರಿಲೇಟೆಡು, ಸೊ ಫೈನಾನ್ಸ್ ರಿಲೇಟೆಡ್ ಏನೇ ರೀತಿ ವೀಡಿಯೋಸ್ ಬೇಕಿದ್ರೆ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಅದೇ ರೀತಿ ವೀಡಿಯೋನ ತೊಗೊಂಬರ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.